ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೆಲಸಪುರಂ. ನನ್ನ ಹೆಸರು ಸ್ಫೂರ್ತಿ. ನಾವು ತಯಾರು ಮಾಡಿರುವ ಯೋಜನೆ ಸ್ವಾದಿಷ್ಟ ಡಬ್ಬಿ. ಊಟ ಮತ್ತು ತಿನಿಸುಗಳನ್ನು ಹೊರಗಡೆ ಕೊಂಡೊಯ್ಯುವುದು ಮತ್ತು ಯಾವುದೇ ತೊಂದರೆ ಇಲ್ಲದೆ ಊಟ ಮಾಡಲು ಅನುಕೂಲ ಮಾಡುವುದು. ನಮ್ಮ ಭಾರತೀಯ ಖಾದ್ಯಗಳಲ್ಲಿ ಅನ್ನ, ಸಾಂಬಾರು, ಪೂರಿ, ಚಪಾತಿ, ರೊಟ್ಟಿ ಅದೆಲ್ಲನೂ ತೆಗೆದುಕೊಂಡು ಹೋಗೋದು ಈಗಿರುವ ಬಾಕ್ಸ್ಗಳಲ್ಲಿ ತುಂಬಾ ಕಷ್ಟವಾಗುತ್ತೆ. ಯಾಕಂದ್ರೆ ಸಪ್ರೇಟ್ ಇರೋದ್ರಿಂದ ತುಂಬಾ ಸ್ಪೇಸಸ್ ಇರುತ್ತೆ. ಒಂದು ಕಡೆ ಸಾಂಬಾರು ಚಿರ್ಕೊಳ್ಳೋದು, ಅನ್ನ ಚಿರ್ಕೊಳ್ಳೋದು ಆ ಥರ ಆಗುತ್ತೆ. ಅದಕ್ಕೆ ನಾವು ಪ್ಲಾನ್ ಮಾಡಿ ಸ್ವಾದಿಷ್ಟ ಡಬ್ಬಿ ಅಂತ ನಾವು ಮಾಡಿದ್ದೀವಿ. ಅದರಲ್ಲಿ ಅನ್ನ, ಸಾಂಬಾರು, ಪೂರಿ ಏನ್ ಬೇಕೋ ತಗೋಬಹುದು. ಚೆಲ್ಲೆಲ್ಲ ಸ್ಪೇಸಸ್ ಇರುತ್ತೆ. ಚಿಲ್ಡ್ರನ್ಸ್ಗೆ ಆಫೀಸ್ ಎಲ್ಲರಿಗೂ ಉಪಯೋಗ. ನಾವು ಇಲ್ಲಿ ತಯಾರಿಸಿರುವ ಲಂಚ್ ಬಾಕ್ಸ್ನ ಪ್ರೊಟೋಟೈಪ್ ಅಲ್ಲಿ 2 ಭಾಗಗಳಾಗಿ ಮಾಡಿದ್ದೀವಿ. ಒಂದನೇ ಭಾಗದಲ್ಲಿ ಚಮಚಗಳು ಇಡಕ್ಕೆ ಜಾಗ ಮತ್ತೆ ಹೆಚ್ಚು ಉಂಡೆ ಹಾಕೋದಕ್ಕೆ ಜಾಗ ಮಾಡಿದ್ವಿ. ಮತ್ತೆ ಎರಡನೇ ಭಾಗದಲ್ಲಿ ಭಾರತೀಯ ಖಾದ್ಯಗಳಾದ ಪೂರಿ, ಪಲ್ಯ, ಸಾಂಬಾರ್, ಸ್ನ್ಯಾಕ್ಸು, ಸಲಾಡ್ಗಳನ್ನು ಹಾಕೋದಕ್ಕೆ ಮತ್ತು ನಾವು ಊಟ ಮಾಡೋಕೆ ಯಾವುದನ್ನ ಇಷ್ಟಪಡಲ್ಲ ಅದನ್ನ ಹಾಕೋದಕ್ಕೆ ವೇಸ್ಟ್ ಬಾಕ್ಸು. ಮತ್ತೆ ಇದನ್ನ ಓಪನ್ ಮಾಡಿದಾಗ ಇದು ಪ್ಲೇಟ್ ಥರ ಇರ್ತದೆ. ಇದರಲ್ಲಿ ನಾವು ಅನ್ನ ಸಾಂಬಾರು ಹಾಕೊಂಡು ತಿನ್ಬಹುದು. ಮತ್ತೆ ಮಕ್ಕಳಿಗೆ ಊಟ ಮಾಡೋ ಮುಂಚೆ ಬಾಕ್ಸ್ ತಗೋ ಮುಂಚೆ ತಿನ್ನೋ ಮುಂಚೆ ಏನೇನು ಮಾಡಬೇಕು, ಕೈ ತೊಳೆದಿರುವುದನ್ನು ಊಟವನ್ನು ವ್ಯರ್ಥ ಮಾಡಬೇಡಿ ಅಂತ ವಾಕ್ಯಗಳನ್ನು ಹಾಕಿದ್ದೀವಿ. ಧನ್ಯವಾದಗಳು.